ವೆರಿ ವೆರಿ ಗುಡ್. ಲಾಸ್ಟ್ ಇಯರ್ ತುಂಬಾ ಚೆನ್ನಾಗಿ ಆಡಿದ್ರು. ಯಾರಿಗೆ ಆಡ್ತಾರೆ ಸರ್? ಅಂದ್ರೆ ಎಂಪಿಗೆ ಆಡ್ತಾರೆ. ಎಂಪಿ ಮಧ್ಯಪ್ರದೇಶ್ ಆಡ್ತಾರೆ. ಅನಿಕೇತ್ ಆಗಿದ ತಕ್ಷಣ ನಮ್ಮಣ್ಣ ಲಿವಿಂಗ್ ಸ್ಟೋನ್ ಬರ್ತಾರೆ. ಲಿವಿಂಗ್ ಸ್ಟೋನ್ ಇಲ್ಲಿಂದ ಬೇರೆ ಕಳ್ಸಿರೋದು. ಆ ಒಂದು ಯಾವಾಗ್ಲೂ ಅಷ್ಟೇ ಅದೊಂದು ಇತಿಹಾಸ ಹೇಳುತ್ತಲ್ಲ, ನಮ್ಮ ಟೀಮ್ ನಿಂದಾನೇ ಹೋಗಿ ನಮಗೆ ಹೊಡಿತಾರೆ ಅಂತ. ದೂಬೆ, ಟ್ರಾವಿಸ್ ಹೆಡ್ ಇವರೆಲ್ಲ RCB ಅಲ್ಲಿ ಬೆಂಚ್ ಪ್ಲೇಯರ್ಸ್. ಆಕ್ಚುಲಿ ವಿರಾಟ್ ಸರ್ ಅಭಿಮಾನಿಗಳೆಲ್ಲ ಹೇಳ್ತಾ ಇರೋದು ಅವರು ಫಸ್ಟ್ ರನ್ ಅಲ್ಲೇ ಹೋಗ್ತಾರೆ, ಔಟ್ ಆಗ್ತಾರೆ ಅಂತ. ನಾನು ಇವತ್ತು ಕೇಳಿದ್ದದನ್ನ. ಏನು ವಿರಾಟ್ ಫ್ಯಾನ್ಸೇ ಹೇಳ್ತಾ ಇದ್ರಾ? ಹೌದು, ವಿರಾಟ್ ಅವ್ರಿಗೆ, ವಿರಾಟ್ ಸರ್ಗಲ್ಲ. ಇಷ್ಟು ತನಕ ನೀವು ಡಿಸ್ಕಸ್ ಮಾಡಿದ್ರಲ್ವಾ ಅಭಿಷೇಕ್ ಶರ್ಮಾ ಅವ್ರಿಗೆ 200+ ಅವರು ಫಸ್ಟ್ ರನ್ ಅಲ್ಲೇ ಔಟ್ ಆಗ್ತಾರೆ ಅಂತ. ನಾನು ಜಸ್ಟ್ 4 o'clock ಏನೋ ಬರೋವಾಗ ಈ ವರ್ಡ್ ನಾನು ಕೇಳಿದ್ದು. ಅದೇ ನಿಜ ಆಗ್ಲಿ ಬಿಡಿ. ಓಕೆ, ಈಗ ನಮ್ಗೆ ಒಂದ್ ಪ್ರಾಬ್ಲಮ್ ಇದೆ ಸರ್, ಅಂದ್ರೆ ಜೋಶ್ ಹೆಜಲ್ವುಡ್ ಫಸ್ಟ್ ಅಥವಾ ಒಂದೆರಡು ಮ್ಯಾಚ್ ಆಡಲ್ಲ ಅಂತ ಹೇಳಿ, ಇದು ಅಗ್ನಿ ಪರೀಕ್ಷೆನ ಅಥವಾ ಒಳ್ಳೆ ಪರೀಕ್ಷೆನ ಇದು ಅಂತ? ಹೇಸಲ್ವುಡ್ ಇರಬೇಕು. ಹೇಸಲ್ವುಡ್ ವಾಸ್ ಎ ಬಿಗ್ ಫ್ಯಾಕ್ಟರ್, ಹ್ಯೂಜ್ ಫ್ಯಾಕ್ಟರ್ ಹೋದ್ಸಲಿ ನಾವು ಗೆಲ್ಲೋದಕ್ಕೆ. ಯಾಕೆಂದರೆ ಬೌಲಿಂಗ್ನ ಅವ್ರು ಸಂಭಾಲಿಸ್ತಾ ಇದ್ರು, ಅವ್ರ ಜೊತೆ ಯಶ್ ದಯಾಳು ಸರಿಯಾಗಿ ಸಪೋರ್ಟ್ ಮಾಡ್ತಾ ಇದ್ರು, ಭುವನೇಶ್ ಕುಮಾರ್ ಇದ್ದೇ ಇದ್ರು. ಇವರಿಬ್ರು ಸ್ಪಿನ್ನರ್ ಒಂಥರ ಬಹಳ ಚೆನ್ನಾಗಿ, ಒನ್ ಆಫ್ ದೇರ್ ಬೆಸ್ಟ್ ಸೀಸನ್ಸ್ ಇಬ್ರು ಸ್ಪಿನ್ನರ್. ಈ 5 ಜನ ಚೆನ್ನಾಗಿ ಆಡಿದ್ದಕ್ಕೆ ನಮ್ಮ ಬ್ಯಾಟಿಂಗಿಗೂ ಒಂದು ಬೆಲೆ ಬಂತು, ನಾವು ಗೆಲ್ಲಕ್ಕಾಯ್ತು. ಯಾವ ಒಂದು ಕಷ್ಟದಿಂದ ಯಾವಾಗಲೂ ಒದ್ದಾಡ್ತಾ ಇದ್ವೋ ಇದರಲ್ಲಿ ಎಷ್ಟು ಲೀಲಾಜಾಲವಾಗಿ ನಾವು ನಾಕ್ಔಟ್ಸ್ ಗೆದ್ವಿ. ಇದು ಕ್ವಾಲಿಫೈಯರ್ 1 and ಎಷ್ಟು ಆರಾಮಾಗಿದ್ವಿ. ಲಾಸ್ಟ್ ಅಲ್ಲೂ 6 ರನ್, ಹೆಸರಿಗೆ 6 ರನ್ ಅಷ್ಟೇ. 30 ರನ್ ಇತ್ತು, 6 ಔಟ್, ನೋ ಬಾಲ್ ವೈಡ್ ಕೊಡಬಾರ್ದು ಅಂತ ಎಲ್ಲ ಬ್ಯಾಟಿಗೆ ಹಾಕೊಟ್ರು ಹೇಸಲ್ವುಡ್. ಲೆಕ್ಕಕ್ಕೆ 6 ರನ್ ಲೆಕ್ಕಕ್ಕೆ ಅಷ್ಟೇ. ಇವಾಗ ನಮ್ಮ ವರ್ಲ್ಡ್ ಕಪ್ ಇಂಗ್ಲೆಂಡ್ ಮೇಲೆ ಆಯ್ತಲ್ಲ, ಬೆತ್ತಲ್ಲಿ ಆಡಿದ ಮ್ಯಾಚ್, ಅದು ಲೆಕ್ಕಕ್ಕೆ 6 ರನ್ 7 ರನ್ ಅಷ್ಟೇ. ಇನ್ಫ್ಯಾಕ್ಟ್ ಅವ್ರು ನೋ ಬಾಲ್ ವೈಡ್ ಮಾಡಬಾರ್ದು ಅಂದ್ಬಿಟ್ಟು ಕರೆಕ್ಟಾಗಿ ಎಲ್ಲ ಅಲ್ಲಿ ಮಾಡ್ತಾ ಇದ್ರು ಅಷ್ಟೇ. ಸೊ ಫ್ರಮ್ ದಟ್ ಪಾಯಿಂಟ್ ಆಫ್ ವ್ಯೂ ಇಟ್ ವಾಸ್ ಎ ಗ್ರೇಟ್ ಟೂರ್ನಮೆಂಟ್ ಫ್ರಮ್ ದಟ್. ನಾನು ಯಾಕೆ ಅಗ್ನಿ ಪರೀಕ್ಷೆ ಅಂತ ಇದ್ದೀನಿ ಅಂತ ಅಂದರೆ, ಅಥವಾ ಒಳ್ಳೆ ಪರೀಕ್ಷೆ ಅಂತ ಇದ್ದೀನಿ ಅಂದರೆ, ಜೇಕಬ್ ಡಫಿ ಅವ್ರನ್ನ ನಾವು ಇಲ್ಲಿ ನೋಡಬೇಕಾಗುತ್ತೆ. ಒಂದೆರಡು ಮ್ಯಾಚು ಏನು ಹೇಸಲ್ವುಡ್ ಇಲ್ದಾಗ ಮುಂದೆ ಹೆಂಗೆ ಅನ್ನೋ ಒಂದು ಚಿಂತೆ ಇದ್ದಾಗ, ಹೌದು ವರ್ಲ್ಡ್ ಕಪ್ನಲ್ಲಿ ಸರಿ ಆಗಿಲ್ಲ ಅವರಿಗೆ, ಡಫಿ ಅವರಿಗೆ, ಬಟ್ ಇದು ಪರೀಕ್ಷೆ ಒಳ್ಳೇದಾ ಅಂತ? ಅಲ್ಲ, ಈ ಥರದ ಚಾಲೆಂಜಸ್ ಆಗಲೇಬೇಕು. ಯಾಕಂದರೆ ಇದನ್ನ ಸ್ಟಾರ್ಟಿಂಗ್ ಅಂತ, ಇನ್ನೂ ಲೀಗ್ ಮ್ಯಾಚಸ್ ಆಡಬೇಕು, ಆಮೇಲೆ ಸೆಮಿಫೈನಲು ಅದೆಲ್ಲ ಇದ್ದೇ ಇರುತ್ತಲ್ಲ, ಎಲ್ಲರಿಗೂ ಇದ್ದಿದೆ ಅದು ಆ ಸಮಸ್ಯೆಗಳು. ಆ್ಯಂಡ್ ಇವಾಗ ಕ್ಯಾಪ್ಟನ್ನೇ ಇಲ್ವಲ್ಲ ಅವ್ರ ಕಡೆ, ಅದಕ್ಕೇನು ಹೇಳ್ತೀರಾ? ಹೈದರಾಬಾದ್ ಕಡೆ ಕ್ಯಾಪ್ಟನ್ನೇ ಇಲ್ವಲ್ಲ, ಇಶಾನ್ ಕಿಶನ್ ಯಂಗ್ಸ್ಟರ್. ಇಶಾನ್ ಕಿಶನ್ ಒಳ್ಳೆ ಕ್ಯಾಪ್ಟನ್, ಬಿಕಾಸ್ ಡೊಮೆಸ್ಟಿಕಲಿ ಸರಿ ಒಂದು ಸೈಯದ್ ಮುಷ್ತಾಕ್ ಅಲಿ ಫೈನಲ್ ಗೆದ್ದರು. ಹೌದು, ಸೊ ಹಾಗಾಗಿ ಆ್ಯಂಡ್ ಹೇಸಲ್ವುಡ್ ಡೌಟೇ ಬೇಡ ಸರ್ ಹೇಳ್ದಂಗೆ. ಅದು ಹೇಳಿದ್ರಲ್ವಾ, ಇವಾಗ ಯಾರು IPL ಕಿಡ್ಸ್ ಎಲ್ಲ ಟ್ರಾಲ್ ಮಾಡ್ತಾ ಇದ್ರಿ, 6 ರನ್ ಇದ್ದಿದ್ರೆ ಕಪ್ ಇರ್ತಾ ಇರಲಿಲ್ಲ ಹಂಗೆ ಹಿಂಗೆ ಅಂತ. ಅದು ಮೈಂಡ್ ಸೆಟ್ ಕ್ಲಿಯರ್ ಆಗಿತ್ತು. ನೋ ಬಾಲ್ ಬೇಡ, ವೈಡ್ ಬೇಡ, ಗುಡ್ ಬಾಲ್ ಹಾಕಿ ಮುಗಿಸ್ಬೇಕು ಅನ್ನೋ ಇಂಟೆನ್ಷನ್ ಇದೆ. ಇವಾಗ ಅದೇ ಥರ ಲೆಕ್ಕ ತಗೊಂಡ್ರೆ ಸ್ಟಾರ್ಟಿಂಗ್ 2 balls ಡಾಟ್ ಆಗುತ್ತೆ, ಸಿಂಗಲ್ ಹೋಗುತ್ತೆ. ಆ ಸ್ಟಾರ್ಟಿಂಗ್ 2 balls ಏನಕ್ಕೆ ಫೈನಲ್ ಅಲ್ಲಿ ಹೊಡೆದಿಲ್ಲ ಇದ್ರಲ್ವಾ, ಏನಕ್ಕೆ ಹೊಡೆದಿಲ್ಲ? ಸೊ ಹಾಗಾಗಿ ಹೇಸಲ್ವುಡ್ ಡೌಟೇ ಬೇಡ, ಅಂತ ಒಳ್ಳೆ ಬೌಲರ್. ಒಂದು ಒಳ್ಳೆ ಕೋಟ್ ಇದೆ, ಬ್ಯಾಟ್ಸ್ಮನ್ಗಳು ಮ್ಯಾಚಸ್ನ ಗೆಲ್ಲಿಸ್ತಾರೆ, ಬೌಲರ್ಗಳು ಟೂರ್ನಮೆಂಟ್ಗಳನ್ನ ಗೆಲ್ಲಿಸ್ತಾರೆ ಅಂತ. ಲಾಸ್ಟ್ ಟೈಮು ನಾವು ಕಪ್ ಗೆಲ್ಲೋದಕ್ಕೆ ಮೇಜರ್ ಕಾರಣ. ಇವಾಗ ನೋಡಿ, ಯಾವತ್ತೂ ನೆಟ್ಗೆ ಅಂದರೆ ಅವರೇ ಚೆನ್ನಾಗಿದೆ. ಯಾರ್ದು? ಕೃಣಾಲ್ ಪಾಂಡ್ಯದು ಮ್ಯಾನ್ ಆಫ್ ದಿ ಮ್ಯಾಚ್ ಅವ್ರಿಗೆ ಸಿಗುತ್ತೆ. ಯಾರಾದರೂ ಎಕ್ಸ್ಪೆಕ್ಟ್ ಮಾಡಿದ್ರ? ಫೈನಲ್ ದಿವಸ ಅಲ್ಲೇ ಹಾರ್ದಿಕ್ ಪಾಂಡ್ಯ ತಮ್ಮ ಬಂದು ಎಲ್ಲಿಂದನೋ ಬಂದು ನಮಗೆ ಕಪ್ ಗೆಲ್ಸ್ಕೊಡ್ತಾರೆ ಅಂತ ಕೃಣಾಲ್ ಪಾಂಡ್ಯ ಪರ್ಫಾರ್ಮ್ ಮಾಡ್ತಾರೆ. ಭುವನೇಶ್ವರ್ ಒಳ್ಳೆ ಲೈನು ಲೆಂತ್ ಆಗ್ತಾರೆ. ಹೇಸಲ್ವುಡ್ ಆ್ಯಂಡ್ ಧೋನಿಗೆ ಅಷ್ಟು ಇದಿದೆ ಅಂತ. ಧೋನಿನ ನೀಟಾಗಿ ಹ್ಯಾಂಡಲ್ ಮಾಡ್ತಾ ಇದ್ರು ಯಶ್ ದಯಾಳು. ಅವ್ರೇನಾದ್ರು ಆಡಿದ್ರೆ ನಾವು ಫೈನಲ್ಗೆ ಹೋಗ್ತಾ ಇರಲಿಲ್ಲ. ಸೊ ಅಂಥ ಸಿಚುವೇಶನ್ ಎಲ್ಲ ಇತ್ತು. ಸೊ ಹಾಗಾಗಿ ಬೌಲರ್ಸು 2 ಮಾತು ಬೇಡ. ಸೊ ಹಾಗಾಗಿ ಜೇಕಬ್ ಡಫಿನ ನಾವು ಅಷ್ಟೊಂದು ಗ್ರಾಂಟೆಡ್ ಆಗಿ ತಗೊಳ್ಳೋಂಗಿಲ್ಲ. ಒಂದಷ್ಟು ರೀಲ್ಸು ಅದು ಇದೆಲ್ಲ ನೋಡಿದ್ರೆ ಇದೇ ಇದೇ ಹೆಡ್ನ ಒಂದೇ ಬಾಲ್ಗೆ ಒಳ್ಳೆ ಸ್ವಿಂಗ್ ಹಾಕಿ ಕ್ಲೀನ್ ಬೌಲ್ ಮಾಡಿದ್ದಾರೆ. ಸೊ ಇವಾಗಲೂ ಅವರೇ ಫೇಸ್ ಮಾಡ್ಬೇಕಲ್ವ. ಸೊ ಹಾಗಾಗಿ ಲಾಸ್ಟ್ ವರ್ಲ್ಡ್ ಕಪ್ ಚೆನ್ನಾಗಿ ಆಗದೆ ಇರ್ಬೋದು, ಸುಮ್ಮನೆ ಟಾಪ್ 2 ಅಥವಾ ನಂಬರ್ 1 ಬೌಲರ್ ಅಂತ ಅನ್ಸ್ಕೊಳ್ಳೋದಕ್ಕಾಗಲ್ವಲ್ಲ. ಎಲ್ಲರಿಗೂ ಇವಾಗ ಹೇಳಿದ್ನಲ್ಲ, ಚಿನ್ನಸ್ವಾಮಿ ಅಂತ ಗ್ರೌಂಡ್ ಇದ್ದಾಗ ಎಲ್ಲ ಬೌಲರ್ಸ್ಗೂ ಕೆಟ್ಟ ದಿನಗಳೇ. ಅದು ನಂಗೆ ಬೇಜಾರೇನಂದ್ರೆ 250-300 ಬರುತ್ತಲ್ಲ, ಯಂಗ್ಸ್ಟರ್ಸ್ಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅದು. ನೆಕ್ಸ್ಟ್ ಕ್ರಿಕೆಟ್ ಕನ್ಸ್ಕೊಂಡಿರ್ತಾರಲ್ಲ, ಅದು ಎಸ್ಪೆಷಲಿ ಬೌಲರ್ಸ್ ಆಗಬೇಕು ಅಂತಿರ್ತಾರಲ್ಲ, ನಾನೇನಕ್ಕೆ ಬೌಲರ್ ಆಗಬೇಕು ಹಿಂಗೆ ಓಡಿಸ್ಕೊಳ್ಳೋದಕ್ಕೆ, ನಾನು ಬ್ಯಾಟ್ಸ್ಮನ್ ಆಗ್ತೀನಿ ಅಂತಾರೆ. ಸೊ ಹಾಗಾಗಿ ಬೌಲಿಂಗ್ ಫ್ರೆಂಡ್ಲಿ ಪಿಚರ್ಸ್ನ ಮಾಡಬೇಕು. ಇವಾಗ ಅಂತ ಚಿನ್ನಸ್ವಾಮಿಯಲ್ಲಿ ನಾವು ಫಸ್ಟ್ ಏನು ಅನ್ಕೊಂಡಿದ್ದೀವಿ ಅಂದ್ರೆ, ಚಿನ್ನಸ್ವಾಮಿಯಲ್ಲೂ ಕೂಡ 180-190 ಬಂದ್ರೆ ಒಳ್ಳೆ ಸ್ಕೋರ್ ಅಂತಿತ್ತು. ಇವಾಗ ಚಿನ್ನಸ್ವಾಮಿಗೆ 230-240 ಹೊಡೆದು ಸೇಫ್ ಇಲ್ಲ. ಆ ಥರ ಚಿನ್ನಸ್ವಾಮಿಯಲ್ಲಿ 188 170 ಏನೋ ಇತ್ತು, ಸ್ವಲ್ಪ ಬ್ಯಾಲೆನ್ಸ್ ಇತ್ತು. ಹೌದು, ಈ ಸಲನೂ ಹಾಗೆ ಇದ್ರೆ ಒಳ್ಳೇದು. ಇನ್ನೊಂದು ವಿಷಯ ಇದೆ, 10 ತಿಂಗಳಾದ್ಮೇಲೆ ಆಡ್ತಾ ಇರೋದು, ಇಲ್ಲಿವರೆಗೂ ಕ್ರಿಕೆಟ್ ಆಡಿಲ್ಲ. ಯಾವ ಲೀಗ್ ಮ್ಯಾಚು ನಮ್ದು, ಯಾವುದು ಫಸ್ಟ್ ಡಿವಿಷನ್, ಸೆಕೆಂಡ್ ಡಿವಿಷನ್ ಯಾವುದು ಆಡಿಲ್ಲ. ಸ್ಟ್ರೈಟ್ ಅವೇ
KPL ನಮ್ಮ ಮಹಾರಾಜ ಕಪ್ ಯಾವ್ದು ಆಡಿಲ್ಲ, ಸ್ಟ್ರೈಟ್ ಅವೇ ಆಡ್ತಾ ಇರೋದು. ಸೊ ಅದು ಹೋದ್ ಬೌಲಿಂಗ್ ಮಾಡಿದಾಗಲೇ ಗೊತ್ತಾಗೋದು. ಸೊ ಆ ಒಂದು ಅವ್ರು ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಮೇ ಬಿ ದೇ ವಿಲ್ ಟೇಕ್ ಬ್ಯಾಟಿಂಗ್, ಇಲ್ಲ ಅಂತಂದ್ರೆ ಮೇ ಬಿ ಸೇಫ್ ಆಗಿ ಬೌಲಿಂಗ್ ಅದು ಒನ್ ಆಫ್ ದಿ ಆಪ್ಷನ್. ಇವಾಗ ಯಾಕೆ ಅಂತ ನಾನು ಹೇಳ್ದಂಗೆ ಫಸ್ಟ್ ಬ್ಯಾಟರ್ಸ್ಗೆ ಒಂದು ಜಜ್ಮೆಂಟೇ ಇರಲ್ಲ. ಯಾವ್ದು ಬೆಸ್ಟ್ ಸ್ಕೋರ್ ಯಾವ್ದು, 180ನ 200 220ನ 230ನ ಗೊತ್ತಿಲ್ಲ. ಇವಾಗ ನಾವೇನು ಅನ್ಕೊಂತೀವಿ, ಇವಾಗ ಯಾವ್ದಾದ್ರು ಒಂದು 2 ವಿಕೆಟ್ 3 ವಿಕೆಟ್ ಫಸ್ಟ್ ಬ್ಯಾಟಿಂಗ್ ಆಡುವಾಗ 2 ವಿಕೆಟ್ 3 ವಿಕೆಟ್ ನಮ್ದು ಬಿದ್ರೆ ಓಕೆ ಒಂದು 170 180 ಟಾರ್ಗೆಟ್ ಮಾಡೋಣ ಅನ್ಸ್ತಿದೆ. ಅವ್ರು ಅದನ್ನ 16 ಓವರ್ಸಲ್ಲಿ ಚೇಸ್ ಮಾಡೋ ಥರದ್ದು ಇರುತ್ತೆ. ಅದೇ ಇವಾಗ ಯಾವ ಸ್ಕೋರ್ ಬರುತ್ತೆ ಅಂದ್ರೆ ಚಿನ್ನಸ್ವಾಮಿಲಿ ಯಾವ ಸ್ಕೋರು ಗ್ಯಾರಂಟಿ ಇಲ್ಲ ಸರ್. 3 ಇವಾಗ ನಾನು ಹೇಳ್ದೆ ಅಲ್ವಾ 262 ನಾವೇ ಚೇಸ್ ಮಾಡಿದ್ದೀವಿ. IPL 262 ಸ್ಕೋರ್ ಅದು 180 ಅಲ್ವಾ, ಅವರೇಜ್ 180 ಹತ್ರ ಆ ಕಡೆ ಈ ಕಡೆ ಅಲ್ವಾ. ಸೊ ಹಾಗಾಗಿ ಚಿನ್ನಸ್ವಾಮಿಯಲ್ಲಿ ಯಾವ ರನ್ ಕೂಡ ಗ್ಯಾರಂಟಿ ಇಲ್ಲ. ಪಿಚ್ ಎಲ್ಲವೂ ಕರೆಕ್ಟ್ ಆಗಿದ್ರೆ ಚೇಸಿಂಗ್.